ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬನ್ನಿ ನಮ್ಮ ರಕ್ಷಣೆ ಮಾಡಿ. ವಿಶ್ವದ ಎಲ್ಲ ದೇಶಗಳು ಬಂದು ಇರಾನ್ ವಿರುದ್ಧ ಯುದ್ಧ ಮಾಡಿ, ಇಲ್ಲದೆ ಹೋದ್ರೆ ಅವರು ನಮ್ಮನ್ನ ಮುಗಿಸ್ಬಿಡ್ತಾರೆ, ಎಲ್ರೂ ಮುಗಿಸ್ಬಿಡ್ತಾರೆ ಅಂತ ಲಬೋ ಲಬೋ ಅಂತ ಬೆಂಜಮಿನ್ ನೆತನ್ಯಾಹು ಬಾಯಿ ಬಡ್ಕೊಳ್ತಾ ಇದ್ದಾನೆ. ಬೆಂಜಮಿನ್ ನೆತನ್ಯಾಹು ಸತ್ತು ಹೋಗಿದ್ದಾನೆ ಅಂತ ಒಂದಷ್ಟು ಸುದ್ದಿಗಳು ಬಂದಿತ್ತು. ಇಲ್ಲ, ನಾನು ಬದುಕೇ ಇದ್ದೀನಿ, ಯಾಕಂದ್ರೆ ಬಂಕರ್ ಒಳಗೆ ಅಡಗಿ ಕುಳಿತಿದ್ದೆ ನಾನು, ಹಾಗಾಗಿ ಬದುಕುಳಿದಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೊರಗಡೆ ಬಂದ. ಯಾಕೆಂದ್ರೆ ಇರಾನ್ ಅಂತಹ ಪೆಟ್ಟನ್ನ ಕೊಡ್ತು. ಡಿಮೋನಾದಲ್ಲಿರುವಂತಹ, ಇಸ್ರೇಲ್ನ ಡಿಮೋನಾದಲ್ಲಿರುವಂತಹ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಬಳಿ, ಅದ್ರ ಮೇಲಲ್ಲ, ಅದ್ರ ಬಳಿ ಮಿಸೈಲ್ ಹಾಕೋದ್ರಲ್ಲಿ ಇರಾನ್ ಸಫಲ ಆಯಿತು. ಆ ಮೂಲಕ ನಾವು ನಿಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಟಾರ್ಗೆಟ್ ಮಾಡಿದ್ರೆ ಹೊಡೆಯುವ ತಾಕತ್ತಿದೆ ಅಂತ ಇರಾನ್ ತೋರಿಸ್ಕೊಳ್ತು. ಹಾಗಾಗಿ ಹೊರಗಡೆ ಬರ್ಬೇಕಾಯ್ತು. ಸೊ ಯಾಕೆ ಅವನು ಅಷ್ಟೊಂದು ಬಾಯಿ ಬಡ್ಕೊಂಡಿದ್ದು? ಅವನು ಬಾಯಿ ಬಡ್ಕೊಂಡಿದ್ರ ಹಿನ್ನೆಲೆ ಏನು? ಅದರ ಜೊತೆಗೆ ಈ ಕಡೆ ತನ್ನ ದೇಶದ ಮೇಲೆ ಸಣ್ಣದಾಗಿ ಗಾಯ ಆದ್ರೆ ಹೀಗೆ ಬಾಯಿ ಬಡ್ಕೊಳ್ತಾರೆ. ಇವನು ಲೆಬನಾನ್ನಲ್ಲಿ ವೈಟ್ ಫಾಸ್ಫರಸ್ ಅನ್ನುವಂತಹ ಕೆಮಿಕಲ್ ಬಳಸಿ ಜನರನ್ನ ಕೊಲ್ತಾ ಇದ್ದಾನೆ. ಅದೆಷ್ಟು ಡೇಂಜರಸ್, ಅದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಮತ್ತೆ ಮತ್ತೆ ಹೇಳಿರ್ತೀನಿ. ಫೆಬ್ರವರಿ 28, 2026 ಅವತ್ತು ಮಾತುಕತೆಗಳ ನಡುವೆ ಮೋಸದಿಂದ, ದ್ರೋಹದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿತು. ಆ ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಲಾಯಿತು. ಆಗ ಎಲ್ಲರೂ ಅನ್ಕೊಂಡಿದ್ದು, ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಮತ್ತು ಅಮೆರಿಕ ಅನ್ಕೊಂಡಿದ್ದು, ಮುಗೀತು ಇರಾನ್ ಕತೆ, ಮಂಡಿ ಇವರು ಬಿಡ್ತಾರೆ, ಸರ್ವೋಚ್ಚ ನಾಯಕನೇ ಇಲ್ಲ ಅಂದ ಮೇಲೆ ಎಂತಹ ದೇಶ ಕುಸಿದು ಬಿದ್ದೋಗುತ್ತೆ ಅಂತ. ಬಟ್ 24 ದಿನಗಳಾಗೋಯ್ತು. 24 ದಿನ ಕಂಪ್ಲೀಟ್ ಆಗಿದೆ. ಇರಾನ್ ಏನೂ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ದೊಡ್ಡ ಪೆಟ್ಟು ಬಿದ್ದಿದೆ. ಆದರೆ ಯಾವ ಪೆಟ್ಟು ಯಾವ ಮಟ್ಟದಲ್ಲಿ ಇವ್ರಿಗೆ ಕೊಡಬೇಕೋ, ಇಸ್ರೇಲ್ಗೆ ಮತ್ತು ಅಮೆರಿಕಾಗೆ, ಅದು ಅದೇ ಮಟ್ಟದಲ್ಲಿ ಕೊಡ್ತಾ ಇದೆ. ಹಿಂದೆ ಹೋಗುವಂತಹ ಅಥವಾ ಒಂದು ಹೆಜ್ಜೆ ಆದ್ರೂ ಹಿಂದಕ್ಕೆ ಹೋಗುತ್ತೆ ಇರಾನ್ ಅಂತಂದ್ರೆ ನೋ, ನಾವು ಸೀಸ್ ಫೈರ್ಗೂ ಸಿದ್ಧ ಇಲ್ಲ. ಅಮೆರಿಕನೇ ಕೇಳ್ತಿದೆ ಸೀಸ್ ಫೈರ್ ಮಾಡೋಣ ಅಂತ. ನೋ, ನಾವು ಮಾಡಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ಹೇಳ್ಕೊಂಡಿದೆ. ಇದರ ನಡುವೆ ಇರಾನ್ ನಲ್ಲಿರುವಂತಹ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿತು. ಸೊ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಲ್ಲ, ಪ್ರತಿರೋಧ ಒಡ್ಡಬೇಕಲ್ಲ. ಇರಾನ್ ಸಹ ನಿಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ನಾವು ಟಾರ್ಗೆಟ್ ಮಾಡಬಲ್ಲವು ಅನ್ನುತ್ತಾ ತೋರಿಸೋದಕ್ಕೆ ಡಿಮೋನಾ ಅನ್ನುವಂಥದ್ದು ಮತ್ತು ಅರಾದ್ ಅನ್ನುವಂತಹ ಜಾಗದಲ್ಲಿರುವಂತಹ ಕೆಲವು ಫೆಸಿಲಿಟಿಗಳ ಮೇಲೆ, ಅದರಲ್ಲೂ ಡಿಮೋನಾದಲ್ಲಿರುವಂತಹ ಅತಿ ದೊಡ್ಡ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್, ಸಂಶೋಧನಾ ಕೇಂದ್ರ, ಅದರ ಮೇಲೆ ದಾಳಿಯನ್ನ ಮಾಡೋದ್ರ, ಅದರ ಮೇಲೆಲ್ಲ ಅದರ ಹತ್ತಿರ ಮಿಸೈಲ್ಗಳನ್ನು ಹಾಕೋದ್ರಲ್ಲಿ ಸಫಲ ಆಯಿತು. ಮತ್ತೆ ಹೇಳ್ತು, ನಾವು ಮನಸ್ಸು ಮಾಡಿದ್ರೆ ಅದರ ಮೇಲೂ ಹಾಕ್ಬೋದಾಗಿತ್ತು. ಬಟ್ ನಿಮಗೆ ನಾವು ಈಗ ಬರೀ ತೋರಿಸ್ತಾ ಇದೀವಿ ನಮ್ಮ ಕೆಪಾಸಿಟಿ ಏನು, ನಾವು ಅಲ್ಲಿವರೆಗೂ ರೀಚ್ ಆಗೋ ಕೆಪಾಸಿಟಿ ಇದೆ, ಹಾಕ್ತೀವಿ. ನಿಮ್ಮ ಐರನ್ ಡೋಮ್, ನಿಮ್ಮ ಆಂಟಿ ಮಿಸೈಲ್ ಸಿಸ್ಟಮ್ ನಮ್ಮನ್ನ ತಡೆಯಕ್ಕಾಗೋದಿಲ್ಲ ನೋಡಿ, ಈಗ ಬಿತ್ತಲ್ಲ ಅಂತ ತೋರಿಸೋದಕ್ಕೆ ಇರಾನ್ ಹಾಕಿತ್ತು. ಅದರಲ್ಲಿ ಸುಮಾರು ಜನ ಸತ್ತು ಹೋಗಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಿದೆ, ಬೇರೆ ಸಂಸ್ಥೆಗಳು ಹೇಳ್ತಿದ್ದಾವೆ. ಬಟ್ ಇಸ್ರೇಲ್ ಹೇಳ್ತಿದೆ 100ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ, ಯಾರು ಸತ್ತಿಲ್ಲ ಅಂತ, ಎಲ್ರು ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಸೊ ಅದನ್ನ ನೋಡೋದಕ್ಕೆ ಅಂತ ಬೆಂಜಮಿನ್ ನೆತನ್ಯಾಹು ತನ್ನ ಗುಹೆಯಿಂದ ಹೊರಗಡೆ ಬಂದಿದ್ದಾನೆ. ಇಷ್ಟು ದಿನ ಕೆಲವರೆಲ್ಲ ಹೇಳ್ತಿದ್ರು, ನಮಗೂ ಅನುಮಾನಗಳು ಬಂತು, ಅವನು ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ, ಸತ್ತು ಹೋಗಿರ್ಬೇಕು ಇವನು ಅಂತ. ಬಟ್ ಅವನು ಸತ್ತಿಲ್ಲ, ಬದುಕಿದ್ದಾನೆ. ಯಾಕೆಂದ್ರೆ ಇಲಿಯ ಹಾಗೆ ಬಂಕರ್ ಒಳಗಡೆ 24 ಗಂಟೆ ಬಚ್ಚಿಟ್ಕೊಂಡಿದ್ರು, ಎಲ್ ಸಾಯ್ತಾನೆ? ಬಂಕರ್ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾನೆ, ಹೊರಗಡೆ ಬಂದಿದ್ದಾನೆ. ಬಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಎಲ್ಲ ತೋರಿಸಿ ಹೇಳಿಕೆ ಕೊಟ್ಟಿದ್ದಾನೆ ಪತ್ರಕರ್ತರಿಗೆ. ನೋಡಿ, ಇದನ್ನು ಹೊಡೆದಾಕಿದ್ರು, ಪುಟ್ಟ ಮಕ್ಕಳನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದೆ, ಸಿವಿಲಿಯನ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು. ಇದು ಅನ್ಯಾಯ, ಇದು ವಾರ್ ಕ್ರೈಮ್ ಅಂತ ಮೊನ್ನೆ ಪೋಸ್ಟ್ ಹಾಕಿದ್ದ. ಆ ನಂತರ ಇವತ್ತು ಹೊರಗಡೆ ಬಂದು ಖುದ್ದು ಅವನೇ ಹೇಳ್ಕೊಳ್ತಿದ್ದಾನೆ. ಆ ಹೇಳಿಕೆ ಕೊಡ್ಬೇಕಾದ್ರೆ, ಅದನ್ನ ನೋಡ್ತಿರ್ಬೇಕಾದ್ರೆ ನನಗೆ ಎಲ್ಲಿಲ್ಲದ ಸಿಟ್ಟು ಬಂತು, ನಗುನು ಬಂತು. ಯಾಕೆ ಅಂದ್ರೆ ಕಳೆದ 2.5 ವರ್ಷಗಳಲ್ಲಿ, ಕೇವಲ 2.5 ವರ್ಷಗಳಲ್ಲಿ ಗಾಜಾದಲ್ಲಿ 30,000ಕ್ಕೂ ಹೆಚ್ಚು ಪುಟ್ಟ ಮಕ್ಕಳನ್ನ ಕೊಂದಿರುವಂತಹ ಪಾಪಿ ಇವನು. ಅವನ ಅಧಿಕಾರಿ ಅವಧಿಯಲ್ಲಿ ನನಗೆ ಗೊತ್ತಿರೋವರೆಗೂ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನ ಕೊಂದಿರ್ತಾನ ಅವನು ಹೇಳ್ತಿದ್ದಾನೆ, ಇರಾನ್ ಮಾಡ್ತಿರೋದು ವಾರ್ ಕ್ರೈಮ್. ಪುಟ್ಟ ಮಕ್ಕಳಿದ್ರು ಬಾಂಬ್ ಹಾಕ್ತಾ ಇದೆ ಅಂತ, ಇರಾನ್ ಬಾಂಬ್ ಹಾಕ್ತಾ ಇದೆ ಅಂತ. ಇಂಥ ಕ್ರೂರಿ ನೋಡಿ ಇವನು.
ಇವನು 30,000 50,000 70,000 1,00,000 ಜನರನ್ನು ಕೊಂದ್ರು ಯಾರು ಕೇಳಬಾರ್ದು. ಅವನ ಹಕ್ಕು ಅದು. ಅವನಿಗೆ ಮಾತ್ರ ಒಂದು 4 ಮಕ್ಕಳಿಗೆ ಗಾಯ ಆಗಬಾರ್ದು. 4 ಮಕ್ಕಳು ಗಾಯ ಆಗೋದು ತಪ್ಪೆ. ಬಟ್ ನಿನಗ ನೈತಿಕತೆ ಇದೆಯಾ? ನಿನಗ ನೈತಿಕತೆ ಇದೆಯಾ ಅಂದ್ರೆ ಇಲ್ಲ. ಆದ್ರೂ ಬೊಗಳ್ತಾನೆ. ಅದ್ರ ಜೊತೆಗೆ ಹೇಳ್ತಾನೆ ಇಡೀ ಜಗತ್ತು ಇರಾನ್ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ಬೇಕಂತೆ. ಯುರೋಪ್ ಅವರು ಬರಬೇಕು, ಬೇರೆಯವರು ಬರಬೇಕು. ಆ ಇರಾನ್ ಎಲ್ರನ್ನೂ ಹೊಡಿತಾ ಇದೆ, ಎಲ್ರ ಮೇಲೂ ದಾಳಿ ಮಾಡ್ತಿದೆ, ನಿಮ್ಮ ಮೇಲೂ ಮಾಡುತ್ತೆ, ನಾಳೆ ನಿಮ್ಮ ಮೇಲೂ ದಾಳಿ ಆಗುತ್ತೆ, ನಿಮ್ಮನ್ನು ನಾಶ ಮಾಡ್ತಾರೆ, ಈಗಲೇ ಬನ್ನಿ, ಈಗಲೇ ಅದನ್ನು ಮುಗಿಸ್ಬಿಡೋಣ. ಗೋಳಾಡ್ತಾ ಇದ್ದಾನೆ. ಬಟ್ ಯಾವ ದೇಶನೂ ಅವನಿಗೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ಟ್ರಂಪ್ ಕೇಳಿದ್ರೇನೆ ಯಾರು ಕ್ಯಾರೆ ಅಂತಿಲ್ಲ. ಇನ್ನು ಈ ನೆತನ್ಯಾಹು ಕೇಳಿದ್ರೆ ಯಾರು ಕ್ಯಾರೆ ಅಂತಾರೆ? ಯಾಕೆಂದ್ರೆ ಟ್ರಂಪ್ನೇ ಯುದ್ಧದಲ್ಲಿ ಸಿಲುಕಿಸಿರುವಂತವನು ಇವನು. ಟ್ರಂಪ್ ಇವಾಗ ಒದ್ದಾಡ್ತಿದ್ದಾರೆ, ಹೇಗೆ ನಾನು ಈ ಯುದ್ಧದಿಂದ ಹೊರಗಡೆ ಬರೋದು ಅಂತ. ಯಾಕಂದ್ರೆ ಅಮೆರಿಕದ ಜನ ಕಾಲರ್ ಪಟ್ಟಿ ಇಟ್ಕೊಂಡು ಕೇಳ್ತಿದ್ದಾರೆ, ನಿನಗೆ ಏನಯ್ಯ ಬಂದಿತ್ತು ದೊಡ್ಡ ರೋಗ, ಇದಕ್ಕೂ ನಮ್ಗೇನ್ ಸಂಬಂಧ, ವೈ ಡಿಡ್ ಯು ಗೆಟ್ ಇನ್ ಟು ದಿಸ್ ವಾರ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಈ ಯುದ್ಧಕ್ಕೂ ನಮ್ಗೇನ್ ಸಂಬಂಧ? ಅದು ಇಸ್ರೇಲು ಮತ್ತು ಇರಾನ್ ನಡುವಿನ ಗಲಾಟೆ. ಅದು ನಾವ್ಯಾಕೆ ಮಧ್ಯದಲ್ಲಿ ಹೋಗಿ ಒಡ್ಸ್ಕೊಳ್ತಾ ಇದೀವಿ? ನಮ್ಮ ಸೈನಿಕರು ಯಾಕೆ ಸಾಯ್ಬೇಕು? ನಾವ್ಯಾಕೆ ಇಷ್ಟೆಲ್ಲ ನಷ್ಟ ಅನುಭವಿಸ್ಬೇಕು? F-15 F-35ಗಳೆಲ್ಲ ಬೀಳಿಸ್ತಾ ಇದಾರಲ್ಲ ಇರಾನ್ ಅವರು. ಸೌದಿ ಮತ್ತು ಏನು ಅರಬ್ ರಾಷ್ಟ್ರಗಳಲ್ಲಿರುವಂತಹ ಎಲ್ಲ ಬೇಸ್ಗಳು, ಅಮೆರಿಕದ ಬೇಸ್ಗಳ ಮೇಲೆ ದಾಳಿ ಮಾಡ್ತಿದಾರಲ್ಲ, ನಮ್ಗೇನ್ ಕರ್ಮ ಅಂತ ಅಮೆರಿಕದವರೇ ಉಗೀತವ್ರೆ ಇಸ್ರೇಲ್ಗೆ, ಪ್ಲಸ್ ಟ್ರಂಪ್ಗೆ, ಖುದ್ದು ತಮ್ಮದೇ ಪ್ರೆಸಿಡೆಂಟ್ ಉಗೀತಾ ಇದ್ದಾರೆ. ಇವನು ಹೇಳ್ತಾನೆ ಇಡೀ ಜಗತ್ತು ಬಂದ್ಬಿಡಿ ಅಂತ. ಇಡೀ ಜಗತ್ತು ಬಂದ್ಬಿಡ್ಬೇಕಂತೆ ಅವನಿಗೆ. ಇಷ್ಟಕ್ಕೂ ಇವನು ಇದನ್ನ ಹೇಳೋದ್ರ ನಡುವೆ ಇದನ್ನ ಹೇಳ್ತಾನೆ ದಿನ ಏನ್ ಮಾಡ್ತಿದ್ದಾನೆ ಅವನು? ದಕ್ಷಿಣ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ 10 ಲಕ್ಷ ಜನ ಗುಳೆ ಹೋಗಿ ಮಾಡಿದ್ದಾನೆ. ಉತ್ತರದ ಕಡೆಗೆ ಅಲ್ಲಿಗೆ ಲ್ಯಾಂಡ್ ಆರ್ಮಿ IDF ನ ನುಗ್ಗಿಸಿ, ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ IDF ಅದನ್ನು ನುಗ್ಗಿಸಿ, ಟ್ಯಾಂಕರ್ಗಳ ಮೂಲಕ ನುಗ್ಗಿಸಿ, ಹೆಲಿಕಾಪ್ಟರ್ಗಳ ಮೂಲಕ ಅಟ್ಯಾಕ್ ಮಾಡಿ, ಏರ್ ಅಟ್ಯಾಕ್ಗಳನ್ನು ಮಾಡಿ 10 ಲಕ್ಷ ಜನ ಅಲ್ಲಿಂದ ಖಾಲಿ ಮಾಡ್ಕೊಂಡು ಪಾಪ ಹೋಗಿದ್ದಾರೆ, ಮನೆ ಮಠ ಎಲ್ಲ ಬಿಟ್ಟು. ಉಳಿದಿರೋ ಜನರ ಮೇಲೆ ವೈಟ್ ಫಾಸ್ಫರಸ್ ಕೆಮಿಕಲ್ ಅನ್ನ ಬಳಸ್ತಾ ಇದ್ದಾನೆ. ಫಾಸ್ಫರಸ್ ಕೆಮಿಕಲ್ ಏನು ಅಂದ್ರೆ, ಅದು ನಿಮ್ಮ ಚರ್ಮದ ಮೇಲೆ ಬಿದ್ದರೆ ಆಕ್ಸಿಜನ್ ಜೊತೆ ಆಮ್ಲಜನಕದ ಜೊತೆ ಸಂಪರ್ಕ ಬಂದ ತಕ್ಷಣ ಉರಿ ಎತ್ತು ಬಿಡುತ್ತದೆ, ಸುಡಕ್ಕೆ ಶುರು ಮಾಡುತ್ತೆ. ಅದ್ರ ಮೇಲೆ ಬಟ್ಟೆ ಕಟ್ಟಿ ಆಕ್ಸಿಜನ್ ಹೋಗದ ಹಾಗೆ ನೀವು ಆಸ್ಪತ್ರೆ ತಲುಪಿದ್ರೆ, ಆಸ್ಪತ್ರೆಯಲ್ಲಿ ಬಟ್ಟೆ ತೆಗಿಲೇಬೇಕಲ್ಲ ನೀವು ಟ್ರೀಟ್ಮೆಂಟ್ ತಗೊಳಕ್ಕೆ. ತೆಗೆದ ತಕ್ಷಣ ಆಕ್ಸಿಜನ್ ಕಾಂಟ್ಯಾಕ್ಟ್ ಬರುತ್ತಲ್ಲ, ಆಕ್ಸಿಜನ್ ಕಾಂಟ್ಯಾಕ್ಟ್ ಬಂದ ತಕ್ಷಣ ಮತ್ತೆ ಉರಿಯಕ್ಕೆ ಶುರು ಆಗುತ್ತೆ. ಡಾಕ್ಟರ್ಗಳು ಏನೇನೋ ಮಾಡಿ ಕಂಟ್ರೋಲ್ಗೆ ತರಬೇಕು, ಅಷ್ಟರೊಳಗಡೆ ಅರ್ಧ ಬೆಂದೋಗಿರ್ತೀನಿ ನೀವು. ಅಂತಹ ಡೆಡ್ಲಿ ಕೆಮಿಕಲ್ ಇದು ವೈಟ್ ಫಾಸ್ಫರಸ್. ಅದನ್ನು ಬಳಸ್ತಾ ಇದ್ದಾನೆ ಈ ನೆತನ್ಯಾಹು. ಇವನು ಹೇಳ್ತಾನೆ ಇರಾನ್ ಪುಟ್ಟ ಮಕ್ಕಳನ್ನ ಸಾಯಿಸ್ತಾ ಇದೆ, ಪುಟ್ಟ ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದೆ, ಇಡೀ ಜಗತ್ತು ಬಂದ್ಬಿಡಿ ಅದನ್ನ ಮುಗಿಸ್ಬಿಡೋಣ, ಇರಾನ್ನ ಮುಗಿಸ್ಬಿಡೋಣ. ಯಾಕಂದ್ರೆ ಇವನು ರೌಡಿಸಮ್ ಮೆರಿಬೇಕಲ್ಲ ಅರಬ್ ದೇಶಗಳ ನಡುವೆ, ಅದಕ್ಕೆ ಕಂಡವ್ರನ್ನೆಲ್ಲ ಕರೆದು ಬಾವಿಗೆ ತಳ್ಳೋದು. ಬಟ್ ಅವ್ರಿಗೆ ಯಾರು ರೆಸ್ಪಾಂಡ್ ಮಾಡ್ತಿಲ್ಲ ಅಷ್ಟೇನೆ. ಸೊ ಇದಿಷ್ಟು ಬೆಂಜಮಿನ್ ನೆತನ್ಯಾಹು ಅನ್ನುವಂಥವನು ಹೊರಗಡೆ ಬಂದು ಕಾಣಿಸ್ಕೊಂಡು ಗೋಳಾಡ್ತಿರುವಂಥದ್ದು. ಇಡೀ ಜಗತ್ತು ಬನ್ನಿ, ನಾನು ಆಲ್ಮೋಸ್ಟ್ ಮುಗಿದೋಗಿದ್ದೀನಿ, ನನ್ನ ಕತೆ ಮುಗೀತು, ನನ್ನನ್ನು ಕಾಪಾಡಿ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಿರೋದು ಅವನು. ನನ್ನನ್ನು ಕಾಪಾಡಿ ಅಂತ ಇಂಡೈರೆಕ್ಟ್ ಆಗಿ ಕೇಳ್ಕೊಂಡು ಮಾಡ್ತಿರುವಂತಹ ಸನ್ನಿವೇಶ ಮತ್ತು ಅದರ ಸುತ್ತ ಇವನು ನಡೆಸ್ತಿರುವ ಕ್ರೌರ್ಯ, ಅದರಲ್ಲೂ ವಿಶೇಷವಾಗಿ ಲೆಬನಾನ್ನಲ್ಲಿ ಇವನು ನಡೆಸ್ತಾ ಇರುವಂತಹ ಕ್ರೌರ್ಯದ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.